ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೋ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇತ್. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ವಂದೇಹಂ ವಂದನೀಯಾನಾಂ ವಂದ್ಯಂ ನಾರಾಯಣಾಶ್ರಮಂ. ಶ್ರೀ ಕಾಮಾಕ್ಷಿ ಶಾರದಾ ಚಂದ್ರಮೌಳೇಶ್ವರ ಪಾದಪದ್ಮಾರಾಧಕಂ. ಶ್ರೀ ಗುರುಭ್ಯೋ ನಮಃ. ಜಗದ್ಗುರುಗಳ ಪಾದಾರವಿಂದದಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ ಆಚರಣೆ ಅಂತಂದರೆ ಆ ದಿನ ಬೆಳಗ್ಗೆ ಮಂಗಳ ಸ್ನಾನಾದಿಗಳಿಂದ ಮಂಗಳ ಸ್ನಾನಾದಿಗಳು ನಿತ್ಯ ಕರ್ಮಾನುಷ್ಠಾನಗಳು ಮುಗಿಸಿಕೊಂಡು ಅವರವರ ಸಂಪ್ರದಾಯಕ್ಕೆ ಬದ್ಧವಾಗಿ ಗಂಗೆ ಪೂಜೆ ಮುಗಿಸ್ಕೊಂಡು, ಗಂಗೆ ಪೂಜೆ ಅಂದರೆ ಯಮುನಾ ಪೂಜೆ, ಯಮುನಾ ಪೂಜೆ ಮುಗಿಸ್ಕೊಂಡು ಆದರೆ ನದಿ ಅಥವಾ ಬಾವಿ ಅಲ್ಲಿ ಪೂಜೆ ಮಾಡಿಕೊಂಡು ಗಂಗೆಯನ್ನು ತೆಗೆದುಕೊಂಡು ಬಂದು ಆ ಪೂಜೆಗೆ ಉಪಯೋಗಿಸ್ಕೊಬೇಕು. ಆ ಪೂಜೆ ಯಮುನಾ ಪೂಜೆ ಆದ ನಂತರ ಕಲಶಾರಾಧನೆ, ಸಂಕಲ್ಪ, ಗಣಪತಿ ಪೂಜೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಗಣಪತಿಯನ್ನು ಆರಾಧನೆ ಮಾಡೋದು ಒಂದು ಪದ್ಧತಿ. ಆ ಒಂದು ರೀತಿ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಗೆ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಧೂಪ ದೀಪಾದಿಗಳು ಮಾಡಿ ಆದ ನಂತರ ಒಂದು ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ಮಾಡಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಎಲ್ಲ ನಿರ್ವಿಘ್ನವಾಗಿ ನಡೆಸಿಕೊಡು ಅಂತೇಳಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ಗಣಪತಿ ಪೂಜೆಯನ್ನು ಸಮಾಪ್ತಿ ಮಾಡೋದು ಒಂದು ಕ್ರಮ. ಅದಾದ ನಂತರ ನಾವು ವರಮಹಾಲಕ್ಷ್ಮಿ ಕಲಶಕ್ಕೆ ಧ್ಯಾನ ಮಾಡಿಕೊಂಡು ಅದಾದ ನಂತರ ಪ್ರಾಣ ಪ್ರತಿಷ್ಠೆ ಆದ ನಂತರ ದ್ವಾರಪಾಲಕ ಪೂಜೆ, ಪೀಠ ಪೂಜೆ, ಅರ್ಘ್ಯಪಾದಾದಿ ಆಚಮನಗಳನ್ನು ದೇವಿಗೆ ಸಮರ್ಪಣೆ ಮಾಡಿ ಪಂಚಾಮೃತ ಅಭಿಷೇಕ ಅಥವಾ ಪ್ರೋಕ್ಷಣೆ ದೇವಿಗೆ ಅಭಿಷೇಕ ಮಾಡಿ ಅದಾದ ನಂತರ ಗೆಜ್ಜೆ ವಸ್ತ್ರ ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡಿ ಅದಾದ ನಂತರ ಅರಿಶಿಣ, ಕುಂಕುಮ, ಅಕ್ಷತೆ, ಗಂಧ, ಚಂದನ, ಮಂಗಳ ದ್ರವ್ಯಗಳನ್ನೆಲ್ಲ ದೇವಿಗೆ ಸಮರ್ಪಣೆ ಮಾಡಿ ಅಷ್ಟೋತ್ತರ ಪುಷ್ಪಪೂಜೆ, ಅಷ್ಟೋತ್ತರ ಕುಂಕುಮಾರ್ಚನೆ ಮಾಡಿ ಧೂಪ, ಏಕಾರತಿ ಹಾಗೂ ನಾವು ಆ ದಿನದಲ್ಲಿ ಏನು ಒಂದು ಎಲ್ಲ ಪದಾರ್ಥಗಳನ್ನು
ಊಟದ ಎಲ್ಲ ಪದಾರ್ಥಗಳನ್ನು ಹಾಗೂ ಸಿಹಿ ಪದಾರ್ಥಗಳನ್ನು ದೇವರ ಮುಂದೆ ಇಟ್ಟು ದೇವರಿಗೆ ಸಮರ್ಪಣೆ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಅದಾದ ನಂತರ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣ ನಮಸ್ಕಾರ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪುನಃ ಪೂಜೆ ಮಾಡಿ ಆರತಿ ಮೂಲಕ ಆರತಿ ಆದ ನಂತರ ದೇವರನ್ನು ಕದಲಿಸುವ ಶಾಸ್ತ್ರ ಇರುತ್ತೆ. ಆ ಒಂದು ರೀತಿ ವ್ರತಾಚರಣೆ ಮಾಡಿ ವ್ರತ ಸಮಾಪ್ತಿ ಮಾಡುವ ಒಂದು ಪದ್ಧತಿ. ವರಮಹಾಲಕ್ಷ್ಮಿ ಕಲಶನೇ ಅಂತಲ್ಲ, ಯಾವುದೇ ಕಲಶ ವರಮಹಾಲಕ್ಷ್ಮಿ ಆಗ್ಬೋದು, ಬೇರೆ ಯಾವುದೇ ವ್ರತಗಳಲ್ಲಾಗಲಿ, ಯಾವುದೇ ವ್ರತ ಆಗಲಿ, ಸತ್ಯನಾರಾಯಣ ವ್ರತ ಆಗಲಿ, ವರಮಹಾಲಕ್ಷ್ಮಿ ವ್ರತ ಆಗಲಿ, ಪ್ರಾಣ ಪ್ರತಿಷ್ಠೆ ಪುನಃ ಪೂಜೆ ಆಗಿ ಕಲಶ ಉದ್ವಾಸನೆ, ಕಲಶ ಕದಲಿಸೋದು ಅವತ್ತಿನ ದಿನ ಸಂಜೆ ಆರತಿ ಮಾಡಿ, ಒಂದು ಮಂಗಳಾರತಿ ಮಾಡಿ, ನೈವೇದ್ಯ ಮಾಡಿ ಕಲಶ ಕದಲಿಸೋದು ಶಾಸ್ತ್ರದ ರೀತಿ. ನಾವು ಅದನ್ನು ಯಾವುದೇ ಒಂದು ಇದರಲ್ಲಿ ಶಾಸ್ತ್ರದಲ್ಲಿ 3 ದಿನ ಇಡಬೇಕು, 5 ದಿನ ಇಡಬೇಕು ಅಂತ ಏನು ಶಾಸ್ತ್ರದ ರೀತಿ ಆಧಾರ ಇಲ್ಲ. ಏನು ಅಂತಂದರೆ ನಮ್ಮ ಅನುಕೂಲ, ಎಲ್ಲ ಜನ ಬಂದು ನಾವು ಮಾಡಿರೋ ಅಲಂಕಾರ ವರಮಹಾಲಕ್ಷ್ಮಿ ದರ್ಶನ ಮಾಡಬೇಕು ಅಂತ ಕೆಲವರಿಗೆ ಅಭಿಪ್ರಾಯ ಇರುತ್ತೆ. ಆ ಅಭಿಪ್ರಾಯದ ಮುಖಾಂತರ ಅವರವರು ಅನುಕೂಲಕ್ಕೆ ತಕ್ಕಂತೆ ಇಡ್ತಾರೆ. ಆದರೆ ಬೆಳಗ್ಗೆ ಪೂಜೆ ಮಾಡಿ ರಾತ್ರಿಗೆ ಸಂಜೆಗೆ ಎಲ್ಲ ಸುಮಂಗಲಿಯರು ಬಂದು ಹೋದ ಮೇಲೆ ಕಲಶನ ಕದಲಿಸೋದು ಪದ್ಧತಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೈವೇದ್ಯಕ್ಕೆ ಅವರವರ ಶಕ್ತಾನುಸಾರವಾಗಿ ಹಣ್ಣನ್ನು ನೈವೇದ್ಯ ಮಾಡ್ಬೋದು, ಬಾಳೆಹಣ್ಣು ನೈವೇದ್ಯ ಮಾಡ್ಬೋದು, ತೆಂಗಿನಕಾಯಿ ಒಡೆದು ನೈವೇದ್ಯ ಮಾಡ್ಬೋದು, ಎಲ್ಲ ಥರದ ಹಣ್ಣುಗಳು ನೈವೇದ್ಯ ಮಾಡ್ಬೋದು. ಭಕ್ಷ್ಯಭೋಜ್ಯ ಪರಮಾನ್ನ ಹೋಳಿಗೆ ಆಗಲಿ, ಪಂಚಭಕ್ಷ ಪರಮಾನ್ನ ಆಗಲಿ, ಚಿತ್ರಾನ್ನ ಪಾಯಸ ಆಗಲಿ, ಅವರವರ ಶಕ್ತಾನುಸಾರವಾಗಿ ಹೋಳಿಗೆನೇ ಮಾಡಿ ನೈವೇದ್ಯ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಶಕ್ತಾನುಸಾರವಾಗಿ ಭಕ್ತಿಗೆ ಲೋಪವಿಲ್ಲದಂತೆ ನಾವು ನಮ್ಮ ಶಕ್ತಾನುಸಾರವನ್ನು ಮಾಡಿ ನಮ್ಮ ಶಕ್ತಿ ಏನಿದೆಯೋ ಅದರ ಮುಖಾಂತರ ನಾವು ನೈವೇದ್ಯ ಮಾಡ್ಬೋದು. ಅದರಲ್ಲಿ ಶ್ರೇಷ್ಠ ಯಾವುದು? ಶ್ರೇಷ್ಠ ಅಂತಂದರೆ ಹಣ್ಣುಗಳೇ ತುಂಬ ಶ್ರೇಷ್ಠ. ಎಲ್ಲ ಥರದ ಹಣ್ಣು ದೇವಿಗೆ ತುಂಬ ಶ್ರೇಷ್ಠ. ಸಿಹಿ ಪದಾರ್ಥಗಳು ತುಂಬ ಶ್ರೇಷ್ಠ. ಅದರಲ್ಲಿ ನಮ್ಮ ಶಕ್ತಿ ಅಂತ ನಾವು ನೋಡಬೇಕಾಗುತ್ತೆ. ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡಬೇಕು ಅಂಥೇಳಿ ನಮ್ಮದು ಒಂದು ಅನಿಸಿಕೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸುಮಂಗಲಿಯರಿಗೆ ಒಂದು ಹಣ್ಣು, ತೆಂಗಿನಕಾಯಿ, ಬಳೆ, ಈ ಒಂದು ರೀತಿಯಲ್ಲಿ ಒಂದು ರವಿಕೆ ಕಣ ಬ್ಲೌಸ್ ಪೀಸ್, ಅದರಲ್ಲಿ ಒಂದು ದಕ್ಷಿಣೆ ಇಟ್ಟು ಮುತ್ತೈದೆಯರಿಗೆ ಪೂರ್ವಕ್ಕಾಗಲಿ ಅಥವಾ ಉತ್ತರಕ್ಕಾಗಲಿ ಅವರನ್ನು ಕೂಡಿಸಿ ಅರಿಶಿನ ಕುಂಕುಮ ಕೊಟ್ಟು
ಒಂದು ಹೂವು ಕೊಟ್ಟು ತಾಂಬೂಲ ಕೊಟ್ಟು ಕೊಡೋದು ಒಂದು ಪದ್ಧತಿ ಇದೆ ಶಾಸ್ತ್ರದಲ್ಲಿ.